ಭಕ್ತಿಗೀತೆಯನ್ನು ಹೊರಗಡೆ ತಂದವರು ದೇವೇಂದ್ರ ಹಡಪದ್ ಸಾಕಿನ್ ಅಲ್ಲಾಪುರ್. ಈ ಗೀತೆಗೆ ಸಾಹಿತ್ಯ ಬರೆದವರು ಅರುಣ್ ಕುಮಾರ್ ಬಡಿಗೇರ್, ಗಾಯನ ನಿಂಗಪ್ಪ ಅಲ್ಲಾಪುರ್. ಇವರ ಮೊಬೈಲ್ ನಂಬರ್ 7406824416. ಧ್ವನಿ ಮುದ್ರಣ ಶ್ರೀ ಹರ ರೆಕಾರ್ಡಿಂಗ್ ಸ್ಟುಡಿಯೋ, ದಾವಣಗೆರೆ. ಅಲ್ಲಪುರ ಗ್ರಾಮದ ದೇವೇಂದ್ರ ಶೋಭಾ ಸತಿಪತಿ ಇಬ್ಬರ ಭಾಗ್ಯವಂತಿಯ ಭಕ್ತರಾಗಿ ಭಕ್ತಿಲೆ ದುಡದಾರ. ಇವರು ಭಕ್ತಿಲೆ ದುಡದಾರ. ಅಲ್ಲಪುರ ಗ್ರಾಮದ ದೇವೇಂದ್ರ ಶೋಭಾ ಸತಿಪತಿ ಇಬ್ಬರ ಭಾಗ್ಯವಂತಿಯ ಭಕ್ತರಾಗಿ ಭಕ್ತಿಲೆ ದುಡದಾರ. ಇವರು ಭಕ್ತಿಲೆ ದುಡದಾರ. ಭಾಗಂನವರದಿಂದ 3 ಮಕ್ಕಳಿಗೆ ಜನ್ಮವ ನೀಡ್ಯಾರ. ಇವರ ಉದರಲ್ಲಿ 1 ಹೆಣ್ಣು ಗಂಡು ಮಕ್ಕಳು ಇಬ್ಬರ. ಭಾಗಂನವರದಿಂದ 3 ಮಕ್ಕಳಿಗೆ ಜನ್ಮವ ನೀಡ್ಯಾರ. ಇವರ ಉದರಲ್ಲಿ 1 ಹೆಣ್ಣು ಗಂಡು ಮಕ್ಕಳು ಇಬ್ಬರ. ಭಾಗಂನವರದಿಂದ ಚಂದ ಸಾಗಿತ್ತ ಇವರ ಸಂಸಾರ. ಭಾಗಂನವರದಿಂದ ಚಂದ ಸಾಗಿತ್ತ ಇವರ ಸಂಸಾರ. 2ನೇ ಮಗನಿಗೆ ಕಾಡಾಟ ಚಲುವಾತು. ಇದು ಎಂತ ಘೋರ ಕೇಳಾರಿ, ಇದು ಎಂತ ಘೋರ. ಅಲ್ಲಪುರ ಗ್ರಾಮದ ದೇವೇಂದ್ರ ಶೋಭಾ ಸತಿಪತಿ ಇಬ್ಬರ ಭಾಗ್ಯವಂತಿಯ ಭಕ್ತರಾಗಿ ಭಕ್ತಿಲೆ ದುಡದಾರ. ಇವರು ಭಕ್ತಿಲೆ ದುಡದಾರ. ಹಾಸಿಗೆ ಹಿಡಿದು ಮಲ್ಗ್ಯಾನ ಮಗ, ಬಂದವ ತಂಡಿ ಜ್ವರ. ಮಗನ ನೋಡಿ ತಂದೆ ತಾಯಿ ಹಾಕ್ಯಾರ ಕಣ್ಣೀರ. ಹಾಸಿಗೆ ಹಿಡಿದು ಮಲ್ಗ್ಯಾನ ಮಗ, ಬಂದವ ತಂಡಿ ಜ್ವರ. ಮಗನ ನೋಡಿ ತಾಯಿ ತಂದಿ ಹಾಕ್ಯಾರ ಕಣ್ಣೀರ. ಕಂಡ ದವಾಖಾನೆಗೆ ಕರ್ಕೊಂಡು ಹೋಗ್ಯಾರ. ಕಂಡ ದವಾಖಾನೆಗೆ ಕರ್ಕೊಂಡು ಹೋಗ್ಯಾರ. ನಿಮ್ಮ ಮಗ ಬದುಕುವುದಿಲ್ಲ ಹೇಳ್ಯಾರ ವೈದ್ಯರ. ಇವರಿಗೆ ಹೇಳ್ಯಾರ ವೈದ್ಯರ. ಅಲ್ಲಪುರ ಗ್ರಾಮದ ದೇವೇಂದ್ರ ಶೋಭಾ ಸತಿಪತಿ ಇಬ್ಬರ ಭಾಗ್ಯವಂತಿಯ ಭಕ್ತರಾಗಿ ಭಕ್ತಿಲೆ ದುಡದಾರ. ಇವರು ಭಕ್ತಿಲೆ ದುಡದಾರ. ಮಗನಿಗೆ ಮನೆಗೆ ಕರ್ಕೊಂಡು ಬಂದಾರ. ಎಂತಾದ್ರಿ ಹಣೆ ಬರ. ಮಂದಿ ಮಕ್ಕಳು ಬಂದು ಮಾತಾಡ್ಸಿದ್ರು ಹಾಕುತ್ತ ಕಣ್ಣೀರ. ಮಗನಿಗೆ ಮನೆಗೆ ಕರ್ಕೊಂಡು ಬಂದಾರ. ಎಂತಾದ್ರಿ ಹಣೆ ಬರ. ಮಂದಿ ಮಕ್ಕಳು ಬಂದು ಮಾತಾಡ್ಸಿದ್ರು ಹಾಕುತ್ತ ಕಣ್ಣೀರ. ಘಟ ಸರ್ಪವಾಗಿ ಭಾಗಮ್ಮ ಬಂದಾಳ ಇಲ್ಲಾರಿ ಎಚ್ಚಾರ. ಘಟ ಸರ್ಪವಾಗಿ ಭಾಗಮ್ಮ ಬಂದಾಳ ಇಲ್ಲಾರಿ ಎಚ್ಚಾರ. ಭಾಗಮ್ಮ ಅನ್ನೋದು ಎಚ್ಚರಿಲ್ಲ, ಕೊಂದೆ ಬಿಟ್ಟಾರ. ಇವರು ಕೊಂದೆ ಬಿಟ್ಟಾರ. ಅಲ್ಲಪುರ ಗ್ರಾಮದ ದೇವೇಂದ್ರ ಶೋಭಾ ಸತಿಪತಿ ಇಬ್ಬರ ಭಾಗ್ಯವಂತಿಯ ಭಕ್ತರಾಗಿ ಭಕ್ತಿಲೆ ದುಡದಾರ. ಇವರು ಭಕ್ತಿಲೆ ದುಡದಾರ.
ಎತ್ತುಕೊಂಡು ತಾಯಿ ಗುಡಿಗೆ ಓಡೋಡಿ ಬಂದಾರ. ಭಕ್ತಿಲಿಂದ ಕೈಯ ಮುಗಿದು ವರವ ಬೇಡ್ಯಾರ. ಮಗನಿಗೆ ಎತ್ತುಕೊಂಡು ತಾಯಿ ಗುಡಿಗೆ ಓಡೋಡಿ ಬಂದಾರ. ಭಕ್ತಿಲಿಂದ ಕೈಯ ಮುಗಿದು ವರವ ಬೇಡ್ಯಾರ. ಸಿಡಿಯ ಆಡ್ತೀವಿ ನನ್ನ ಮಗನಿಗೆ ಮಾಡು ಉದ್ಧಾರ. ಸಿಡಿಯ ಆಡ್ತೀವಿ ನನ್ನ ಮಗನಿಗೆ ಮಾಡು ಉದ್ಧಾರ. ಕಂದ ರಂಜಿತ ಎದ್ದು ಕುಂತಾನ ಕೇಳರಿ ಮುಜುಕೂರ, ಇದು ಕೇಳರಿ ಮುಜುಕೂರ. ಅಲಪುರ ಗ್ರಾಮದ ದೇವೇಂದ್ರ ಶೋಭಾ ಸತಿಪತಿ ಇಬ್ಬಾರ. ಭಾಗ್ಯವಂತಿಯ ಭಕ್ತರಾಗಿ ಭಕ್ತಿಲ ದುಡದಾರ, ಕೇಳರಿ ಭಕ್ತಿಲ ದುಡದಾರ.